What's up fam, welcome back to my ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇವತ್ತಿನ ವ್ಲಾಗಲ್ಲಿ ನಿಮಗೆ ಏನಂದ್ರೆ ರೂಟೀನ್ ಥರ ಇವತ್ತು ಏನಿರುತ್ತೆ, ಯಾವ ವರ್ಕೌಟ್ ಇರುತ್ತೆ ಅಂತ ತೋರಿಸ್ಕೊಡ್ತೀನಿ ಗಾಯ್ಸ್. ಬನ್ನಿ ಗಾಯ್ಸ್, ಇವಾಗ ವರ್ಕೌಟ್ ಶುರು ಮಾಡೋಣ ಬೇಗ. ಆಲ್ಮೋಸ್ಟ್ 10:30 ಆಗಿದೆ. ಬನ್ನಿ ಮಾಡೋಣ ಗಾಯ್ಸ್. ಬನ್ನಿ ಗಾಯ್ಸ್, ಮಾಡೋಣ ವರ್ಕೌಟ್ ಬೈಸಿಪ್ಸ್ ವರ್ಕೌಟ್. 1 2 3 4 5 6 7 8 9 10 11 12 13 14 15 16 17 18 19 20 21 22 ಗಾಯ್ಸ್. ನೋಡೋದ್ರಲ್ಲ ಯಾವ ಥರ ಮಾಡಿದೆ ಅಂತ. ಸೊ ಇವಾಗ ಬಂದು ಬೈಸಿಪ್ ಕರ್ಲ್ಸ್ ಕಾಟನ್ ಕೋಳಿ ಗಾಯ್ಸ್. ಕಣರೇಜಿ ಅನ್ಕೊಂಡು ಕಣರೇಜಿ ಓಕೆನಾ. ಸೊ ಬನ್ನಿ ಮಾಡೋಣ. 1 2 3 4 5 6 7 8 9 10 11 12 13 14 15 16 17 18 19 20 21 22 ಗಾಯ್ಸ್. ಸೊ ನೋಡೋದ್ರಲ್ಲಿ ಯಾವ ಥರ ಇತ್ತು ಅಂತ ಗಾಯ್ಸ್. ಸೊ ಆಲ್ಮೋಸ್ಟ್ ಈ ಥರ ಮಾಡೋಣ. 1 2 3 ಎರಡು ಒಂದೇ ಸತಿ, 5 ಎರಡು ಕೈಯಲ್ಲಿ ಒಂದೇ ಸತಿ ಹಿಂಗೆ ಮಾಡಬೇಕು. 1 2 3 4 5 6 7 8 9 ಅಲ್ಲಲ್ಲಲ್ಲ 10 11 12 13 14 15 16 17 18 19 20 21 22 23 24 25 26 ಅಂದ್ಕೊಳ್ಳಿ ಗಾಯ್ಸ್. ಸೊ ನೋಡಿದ್ರಲ್ಲ ಯಾವ ಥರ ಮಾಡಿದೆ ಅಂತ. ಸೊ ನೆಕ್ಸ್ಟ್ ಬಂದು ಈ ಥರ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 ಅಂದ್ಕೊಳ್ಳಿ ಗಾಯ್ಸ್. ಮುಗ್ದಿದೆ. ಸೊ ಗಾಯ್ಸ್ ನೋಡ್ತಾ ಇದ್ದೀರಲ್ಲ ಹೆಂಗೆ ಮಾಡ್ತಾ ಇದ್ದೀನಿ ಅಂತ ಗಾಯ್ಸ್. ಬರ್ಕೊಟ್ಟು ನೋಡಿ ಹಿಂಗೆ ಸೇಕಾಗ್ಬಿಡ್ತೀನಿ ನಾನು, ಫುಲ್ ಸೇಕಾಗ್ಬಿಡ್ತೀನಿ ಗಾಯ್ಸ್. ಹಿಂಗೆ ಮಾಡೋಕ್ಕಾಗಲ್ಲ, ಫುಲ್ಲು
ಸೈಕ್ ಆಗಿಬಿಟ್ಟಿದ್ದೀನಿ, ಫುಲ್ ಆನ್ ಸೈಕ್ ಆಗಿಬಿಟ್ಟಿದ್ದೀನಿ ಗೈಸ್. ಫುಲ್ಲು ವರ್ಕೌಟ್ ಮಾಡಿ ಫುಲ್ಲು 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 ಅಂದ್ಕೊಳ್ಳಿ ಗಾಯ್ಸ್. ಇನ್ನೂ ಒಂದು ವರ್ಕೌಟ್ ಇದೆ ತೋರಿಸ್ತೀನಿ ಗಾಯ್ಸ್ ನೋಡಿ ಗಾಯ್ಸ್ ಹೆಂಗೆ ಮಾಡಿದ್ದೀನಿ ಅಂತ. ಇನ್ನೊಂದು ವರ್ಕೌಟ್ ಇದೆ, ಇನ್ನೂ ಸೈಗ್ ವರ್ಕೌಟ್ ಅಂದ್ಕೊಳ್ಳಿ. ಸೈಗ್ ವರ್ಕೌಟ್ ಏನು ಹೇಳಂಗಿಲ್ಲ ಕೇಳಂಗಿಲ್ಲ, ಹಿಂಗೆ ಮಾಡ್ತೀನಿ ನೋಡಿ ಗಾಯ್ಸ್. ಹಿಂಗೆ ಮಾಡ್ತೀನಿ ಅಂತ ನೋಡಿ ನೀವು, ಹೆಂಗೆ ಮಾಡ್ತೀನಿ ಅಂತ ನೋಡ್ಬಿಡಿ ನೀವು, ಓಕೆನಾ? ಹಿಂಗೆ ಮಾಡ್ತೀನಿ ಅಂತ ನೋಡ್ಬಿಡಿ. ಹಿಂಗೆ ಇಟ್ಕೊಂಡು ಹಿಂಗೆ ಕೆಳಗಡೆ ಈ ಥರ ಹಿಂಗೆ ಇಟ್ಕೊಂಡು ಹಿಂಗೆ ಮಾಡಬೇಕು ಗೈಸ್. ಹಿಂಗೆ ನಿಮ್ಮ ಎಲ್ಬೋಸು ನಿಮ್ಮ ತೊಡೆ ಮೇಲೆ ಇರಬೇಕು. ಆಮೇಲೆ ಹಿಂಗೆ 1 2 3 4 5 6 7 8 9 10 ಎಷ್ಟು ಕೆಳಗಡೆ 10 ಅಷ್ಟು ಕೆಳಗಡೆ ಹೋಗಿ 11 12 13 14 15 16 17 18 19 20 21 22 23 24 25 26 27 28 29 30 31 32 ಅಂದ್ಕೊಳ್ಳಿ ಗೈಸ್. 32 ಮಾಡಿದ್ದೀನಿ, ಲೆಕ್ಕ ಹಾಕೊಳ್ಳಿ. 32 ಏನಂತ ಹೇಳೋದು ಗೈಸ್, ಎಷ್ಟು ತಗೊಳ್ದೆ ಮಾಡ್ತಾಯಿದ್ದೀನಿ, ಲೆಕ್ಕ ಹಾಕೊಳ್ಳಿ. ಎಷ್ಟು ತಗೊಳ್ದೇನೆ ಅದು, ಅಷ್ಟು ತಗೊಳ್ದೇನೆ ಹಿಂಗೆ ಮಾಡ್ತಾಯಿದ್ದೀನಿ ಅಂದರೆ ಎಷ್ಟು ತೊಗೊಂಡ್ರೆ ಏನು ಕதை ಹೇಳಿ. ತೊಗೊಂಡ್ರೆ ಸೀನಿಯೇ ಬೇರೆ ಅಂದ್ಕೊಳ್ಳಿ ಗಾಯ್ಸ್. ಸೀನಿಯೇ ಬೇರೆ ಬೇರೆ ಲೆವೆಲ್, ಬೇರೆ ಲೆವೆಲ್, ಬೇರೆ 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 ಲೆವೆಲ್, ಓಕೆನಾ? ಸೊ ನೋಡಿ ಇವಾಗ 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 ಗೈಸ್. ಮುಗಿದ ಕೊನೆಗೂ ಫೈನಲಿ ಬೈಸೆಪ್ಸ್ ವರ್ಕೌಟ್ ಮುಗಿದಿದೆ ಗೈಸ್. ಫೈನಲಿ ಕ್ರೇಜಿ ಅಂದ್ಕೊಳ್ಳಿ, ಕ್ರೇಜಿ. ಸೊ ಬನ್ನಿ ಇವಾಗ ಯೋಗ ಮಾಡೋಣ. ಯೋಗಂ ಪ್ರಾಣಾಯಾಮ ಯೋಗಂ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಯೋಗಂ ಪ್ರಾಣಾಯಾಮ ವೃಷಾಸನ. ಜೀವ ದೊಡ್ಡ 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 ಆಗ್ತದೆ. ಆ್ಯಕ್ಚುಲಿ ವರ್ಕೌಟ್ನ ತಿಂಡಿ ತಿನ್ನೋಕ್ಕಿಂತ ಮುಂಚೆ ಮಾಡಬೇಕು. ನಾನು ತಿಂಡಿ ತಿಂದಾದ್ಮೇಲೆ ಮಾಡ್ತಾಯಿದ್ದೀನಿ. ಹಿಂಗೆ ನೋಡಿ ಏನು ಮಾಡೋದು, ನೋಡಿ ಹಿಂಗೆ ಮಾಡೋದು, ಏನು ಮಾಡೋಣ ಇವೆಲ್ಲ. ಆದರೆ ಅಂದ್ಕೊಳ್ಳೋದೇ ಒಂದು, ಮಾಡೋದೇ ಇನ್ನೊಂದು. ಏನು ಹೇಳೋಕ್ಕಾಗಲ್ಲ ಗೈಸ್, ಏನು ಹೇಳೋಕ್ಕಾಗಲ್ಲ. ನನ್ನ ಕೈಯಲ್ಲಂತೂ ಇನ್ನೇನು ಹೇಳೋಕ್ಕಾಗಲ್ಲ.
ಬನ್ನಿ ಇವಾಗ ಮೆಡಿಟೇಷನ್ ಸೊ ಗೈಸ್ ನೋಡೋದೆಲ್ಲ ವರ್ಕೌಟು ಮೆಡಿಟೇಷನ್ ಎಲ್ಲ ಆಯಿತು. ಸೊ ನೀವು ಇದೆ ಪ್ರಾಪರ್ ಫಾರ್ಮಲ್ಲಿ ಮಾಡಿ ನಿಮ್ಮ ಡೈಲಿ ರೂಟೀನ್ ಸೈಕ್ ಮಾಡ್ಕೊಳ್ಳಿ. ಓಕೆನಾ ಗೈಸ್ ಲವ್ ಯು ಗೈಸ್, ಲವ್ ಯು. ಸೊ ಬನ್ನಿ ಸ್ಕಿಪ್ಪಿಂಗ್ ಮಾಡಬೇಕು. ಸೊ ಗಾಯ್ಸ್ ಇವಾಗ ಸ್ಕಿಪ್ಪಿಂಗ್ ಮಾಡಬೇಕು. ಇದು ಆಕ್ಚುಲಿ ಚೆನ್ನಾಗಿರೋದು. ಸೊ ಗಾಯ್ಸ್ ನೋಡಿ ಗಾಯ್ಸ್ ಸ್ಕಿಪ್ಪಿಂಗ್ ಹೆಂಗೆ ಮಾಡ್ತೀನಿ ಅಂತ ಗಾಯ್ಸ್. ಈ ಸ್ಕಿಪ್ಪಿಂಗ್ಗೆ ತಗೊಂಡಿರೋದು ಗಾಯ್ಸ್. ನೋಡಿ ಗಾಯ್ಸ್ ಸ್ಕಿಪ್ಪಿಂಗ್ ಅಂತ ಮಾಡ್ತೀನಿ ಅಂತ. ನೋಡಿದ್ರಲ್ಲ ಹೆಂಗಿತ್ತು ವರ್ಕೌಟು ಮತ್ತು ಮೆಡಿಟೇಷನ್ ಸೆಷನ್ನು. ಸ್ಕಿಪ್ಪಿಂಗ್ ಆ ಥರ ಮಾಡಿದೆ. ಮತ್ತು ನೀವು ನೋಡಿದ್ದೀರಲ್ಲ ಸ್ಕಿಪ್ಪಿಂಗ್ ಎಷ್ಟು ಮಾಡಿದ್ದೀನಿ ಅಂತ ಕಮೆಂಟ್ ಸೆಕ್ಷನಲ್ಲಿ
ಕಮೆಂಟ್ ಮಾಡಿ ಗಾಯ್ಸ್, ಕಮೆಂಟ್ ಮಾಡಿ, ಓಕೆನಾ? ಕಮೆಂಟ್ ಮಾಡಿ. ಸೊ ಅದರಿಂದ ಗೊತ್ತಾಗುತ್ತೆ ನೀವು ಆ್ಯಕ್ಚುಲಿ ನೋಡಿದ್ರೆ ಏನಂತ ಫುಲ್ ಕೊನೆ ತನಕ ವಿಡಿಯೋನ. ಸೊ ಬನ್ನಿ ಇವಾಗ ಆ್ಯಕ್ಚುಲಿ ರೀಲ್ ಶೂಟ್ ಬೇರೆ ಇದೆ, ಏನು ಮಾಡ್ಬೋದು ಅಂತ ಗೊತ್ತಾಯ್ತಲ್ಲ, ನೋಡಬೇಕು. ಮಾಡೋಣ, ಮಾಡಲೇಬೇಕು ಗೈಸ್, ರೀಲ್ಸ್ ಮಾಡಲೇಬೇಕು. ಮಾಡಲಿಲ್ಲ ಅಂದರೆ ತಲೆ ಕೆಟ್ಟೋಗುತ್ತೆ ಗೈಸ್, ತಲೆ ಕೆಟ್ಟೋಗುತ್ತೆ, ಓಕೆನಾ? ಸೊ ವ್ಲಾಗರ್ ಅಂದರೆ ಏನು ಅಂದ್ಕೊಂಡಿದ್ದೀರಾ ನೀವೆಲ್ಲ? ಏನು ಆಟ ಆಡ್ತೀವಿ ಅಂದ್ಕೊಂಡಿದ್ದೀರಾ ನೀವು? ಬಂದು ಮಾಡಿ ನೋಡೋಣ. 2 ಸೆಕೆಂಡ್ ವೀಡಿಯೋ, 2 ನಿಮಿಷ ವೀಡಿಯೋ ಮಾಡಿ ನೋಡೋಣ. 2 ನಿಮಿಷ ವೀಡಿಯೋ ಮಾಡಿ ತೋರಿಸಿ ನೋಡೋಣ. ನಿಮಗೆ ಅಷ್ಟೊಂದು ಇದ್ದರೆ 2 ನಿಮಿಷ ವೀಡಿಯೋ ಮಾಡಿ ನೋಡೋಣ. ಸೊ ರೀಲ್ ಶೂಟ್ ಬೇರೆ ಇದೆ, ವ್ಲಾಗ್ ಬೇರೆ ಎಡಿಟ್ ಮಾಡಬೇಕು. ಸೊ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಆಮೇಲೆ ಇವತ್ತು ಆ್ಯಕ್ಚುಲಿ ಒಂದು ಸ್ಪೆಷಲ್ ವ್ಲಾಗ್ ಮಾಡೋಣ ಅಂತ ಇದ್ದೀನಿ. ನೋಡೋಣ ಯಾವ ಥರ ಹೋಗುತ್ತೆ ಅಂತ. ಗೆಸ್ ಮಾಡಿ ಏನಿರ್ಬೋದು ಆ್ಯಕ್ಚುಲ್ ಆಗಿ ಅಂತ ಗೊತ್ತಾಗಲಿ. ತಮ್ಮನೇಲಿ ನೋಡಿರ್ತೀರ, ಗೊತ್ತಿರುತ್ತೆ ಆಗಲಿ ಏನು ಅಂತ. ಸೊ ಬನ್ನಿ ಇವಾಗ ಸದ್ಯಕ್ಕೆ ಕೆಲಸ ಮುಗಿಸ್ಕೊಂಡು ಆಮೇಲೆ ಸಿಗ್ತೀನಿ ಗಾಯ್ಸ್. ಸೊ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಗಾಯ್ಸ್. ಸೊ ಏನಂದರೆ ನನಗೆ ಅದೇ ಇವಾಗ ಏನು ನನ್ನ ಸ್ಕ್ರಿಪ್ಟ್ ಮಾಡೋದು ಅದು ಇದು ಮಾಡಿದ್ರೆ ಇಷ್ಟ ಆಗಲ್ಲ. ರಾ ಆಗಿ ನಿಮಗೆ ಏನಿದೆ ಅದು ಕರೆಕ್ಟಾಗಿ ಹಂಗೆ ಹೇಳೋ ಥರ ಮಾಡೋಕ್ಕೆ ಇಷ್ಟ. ಸೊ ಅದಕ್ಕೆ ನಿಮ್ಮ ಬ್ಲಾಗ, ಅದಕ್ಕೆ ಪ್ರತಿಯೊಂದನ್ನು ನಿಮ್ಗೆ ಹೆಂಗೆ ಆ ಥರ ನೀವು ಹಂಗೆ ಡೈರೆಕ್ಟಾಗಿ ಹೆಂಗೆ ಮಾಡಬೇಕು, ಮತ್ತು ಫಿಟ್ನೆಸ್ಸೇ ಆಗಿರ್ಬೋದು, ನಿಮ್ಮ ಲೈಫ್ ಸ್ಟೈಲ್ ಹೆಂಗೆ ಇಂಪ್ರೂವ್ ಮಾಡ್ಕೋಬೇಕು, ಮತ್ತು ಅದು ನನ್ನ ಡ್ಯಾನ್ಸ್ ಇದರಲ್ಲೂ ನಾನು ಹೆಂಗೆ ಇನ್ನೊಂದು ಮಾಡ್ತಾಯಿದ್ದೀನಿ, ಮತ್ತು ಪ್ರಾಕ್ಟೀಸ್ ಎಲ್ಲ ನಿಮ್ಗೆ ಅದಕ್ಕೆ ನಾರ್ಮಲಾಗಿ ಹೆಂಗಿರುತ್ತೆ ಅಂತಲೇ ಅನ್ಫಿಲ್ಟರ್ಡಾಗಿ ತೋರಿಸ್ತಾ ಇರೋದು. ಅದಕ್ಕೆ ಇನ್ಸ್ಟೆಡ್ ಆಫ್ ಅದೇ ಸ್ಕ್ರಿಪ್ಟ್ ಮಾಡ್ಕೊಂಡು ಇದೇ ಥರ ಮಾಡಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ. ಸೊ ಅದರಿಂದ ಸೊ ಬೇರೆಯವರಾದರೆ ಅದೇ ಪ್ರಮೋಷನ್ನು, ಕೊಲಾಬ್ರೇಷನ್ ಮಾಡೋರು ಮಾಡ್ತಾರೆ. ನಮ್ಗೆ ಅದಕ್ಕೆ ಅದೆಲ್ಲ ಇಷ್ಟ ಆಗಲ್ಲ ಅಷ್ಟು. ಆ ಥರ ಸ್ಕ್ರಿಪ್ಟ್ ಮಾಡಿ ಎಲ್ಲೋ ಏನೋ ಭಾರಿ ಪ್ಲ್ಯಾನ್ ಮಾಡಿ ಮಾಡೋ ಥರ ಎಲ್ಲ ಅದೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಅದರಲ್ಲೇ ಆಲ್ಮೋಸ್ಟ್ ಟೈಮ್ ಆಗೋಗುತ್ತೆ. ಗೊತ್ತಿರ್ಬೋದೆಲ್ಲ ಯಾರ್ಯಾರು ಡೈಲಿ ವ್ಲಾಗ್ ಮಾಡ್ತಾಯಿದ್ದಾರೆ, ಅಷ್ಟು ಈಸಿ ಎಲ್ಲ ಸ್ಕ್ರಿಪ್ಟ್ ಮಾಡ್ಕೊಂಡೆಲ್ಲ ಮಾಡೋದಿಲ್ಲ. ಯಾಕಂದರೆ ಏನು ಎಡಿಟ್ಗೆ ಟೈಮ್ ಆಗೋಗುತ್ತೆ ಆಲ್ಮೋಸ್ಟ್. ನೋಡಿ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ಟೈಮ್ ಬಂದುಬಿಟ್ಟು ಆಲ್ಮೋಸ್ಟ್ 10:15 10:45 ಈ ಥರ. ಅದಕ್ಕೆ ಸೊ ಹಂಗೆ ನನಗೆ ಮೇನಕ್ಕೆ ರಿಗ್ರೆಟ್ ಆಗೋದು ಏನಂದರೆ ಗೈಸ್, 5 ವರ್ಷ ಆಲ್ಮೋಸ್ಟ್ ಏನು ಕಂಪ್ಯೂಟರ್ ಬಗ್ಗೆ ಓದಿರೋದು, ಆದರೂ ಅಷ್ಟೇನು ಯೂಸ್ ಇಲ್ಲ ಅಂತಲೂ ಹೇಳೋಕ್ಕಾಗ್ತಿಲ್ಲ, ಅಥವಾ ಯೂಸ್ ಇದೆ ಅಂತಲೂ ಹೇಳೋಕ್ಕಾಗ್ತಿಲ್ಲ, ಆ ಥರ ಆಗಿದೆ. ಸೊ ಅದರಿಂದ ನಾನು ಹಿಂಗಿರೋ ವ್ಲಾಗ್ ಮಾಡೋಕ್ಕೆ ಇಷ್ಟ. ಸೊ ವ್ಲಾಗ್ಗೆ ಸ್ಟಾರ್ಟ್ ಮಾಡೋಣ. ಅದರಿಂದ ಅಟ್ಲೀಸ್ಟ್ ನನ್ನ ಸ್ಕಿಲ್ಸ್ನ ಡೆವಲಪ್ ಮಾಡ್ಕೊಂಡು, ಇನ್ನೂ ಇಂಪ್ರೂವ್ ಮಾಡ್ಕೊಂಡು, ಇನ್ನು ಯಾವ ಥರ ನಾನು ಕ್ರಿಯೇಟಿವ್ ಆಗಿರ್ಬೋದು ಅಂತ ತಿಳಿಸ್ಕೊಡೋಕ್ಕೇ ನಾನು ಈ ವ್ಲಾಗ್ನ ಮಾಡ್ತಾಯಿರೋದು. ನಿಮ್ಗೆ ಅನಿಸ್ಬೋದು ಎಲ್ಲರಿಗೂ, ನೀನು ಅಂತಹ ಏನು ದೊಡ್ಡ ವ್ಲಾಗರ ಅಂತ, ಏನಕ್ಕೆ ಈ ಥರ ಎಲ್ಲ ಮಾಡ್ತಿದ್ದೆ ನಿಮಗೆ ವ್ಲಾಗ್ನ ಅಂತ ಎಲ್ಲ. ಸೊ ಅದಕ್ಕೆ ಕ್ಲಾರಿಟಿ ಕೊಡೋಕ್ಕೇ ಹೇಳ್ತಾ ಇರೋದು ಗಾಯ್ಸ್. ಅದರಿಂದ ಸೊ ಇನ್ನೊಂದೇನೆಂದರೆ ಅದೇ ನನ್ನ ಡಯಟು ಪ್ರಾಪರ್ ಆಗಿಲ್ಲ, ಬೇರೆ ಅದನ್ನು ನಾನು ಫಿಕ್ಸ್ ಮಾಡ್ಕೊಳ್ಳೇಬೇಕು. ಯಾಕಂದರೆ ನಾನು ಹೇಳ್ದಂಗೆ ನೀವು ಆಯಿಲಿ ಐಟಮ್ಸ್ ಎಲ್ಲ ತಿನ್ನೋಕ್ಕೆ ಹೋಗಲೇಬೇಡಿ. ಅದು ಬಿಸ್ಕೆಟ್ಟು ಮತ್ತು ಅದೇ ಬೇಕ್ರಿ ಐಟಮ್ಸ್ ತಿನ್ನೋಕ್ಕೆ ಹೋಗ್ಬೇಡಿ, ತುಂಬಾ ತೊಂದರೆ ಆಗುತ್ತೆ. ನಿಮ್ಗೆ ಈಗ ಅನಿಸ್ಬೋದು ಏನು ಬೇಕಾದ್ರೂ ತಿಂದ್ಬಿಟ್ಟು ಏನಾಗಲ್ಲ, ಹಂಗೆ ಏನೋ ಮಾಡ್ಕೋಬೋದು, ಹಂಗೆ ಅನ್ನೋ ಥರ. ಬಟ್ ಅದು ಆ ಥರ ಅಲ್ಲ ಗೈಸ್. ನೀವು ಈಗ ಆ ಥರ ಕಂಟ್ರೋಲಾಗಿ ಇಟ್ಕೋತೀರ ನಿಮ್ಮ ಹ್ಯಾಬಿಟ್ಸ್ನ, ಪ್ರತಿಯೊಂದು ಏನೇ ಆಗಿರ್ಬೋದು. ಸೊ ಅದರಿಂದ ನಿಮಗೆ ಮುಂದೆ ಫ್ಯೂಚರಲ್ಲಿ ನಿಮ್ಮ ಗ್ರೋತ್ ಹೆಲ್ಪ್ಫುಲ್ ಆಗುತ್ತೆ. ಅದಕ್ಕೆ ನೀವು ಪ್ರಾಪರಾಗಿ ಪ್ರತಿಯೊಂದನ್ನು ನೀವು ಮೇಂಟೈನ್ ಮಾಡಬೇಕಾಗುತ್ತೆ. ಡಯಟ್ನ ನೀವು ಇವಾಗ ಎಕ್ಸಾಂಪಲ್ ನೀವು ಹೊರ್ಗಡೆನೇ ಹೋಗಿ ಊಟ ಮಾಡೋದೇ ಆಗಿರ್ಬೋದು, ಅದರಿಂದ ನೀವು ಪ್ರಾಪರಾಗಿ ನಿಮ್ಗೆ ಏನು ಪ್ರಾಪರಾಗಿ ತಿನ್ನಬೇಕು ಅದನ್ನೇ ನೋಡ್ಕೊಂಡು ನೀವು ಕಂಟ್ರೋಲಾಗಿ ತಿನ್ನಬೇಕು. ಸುಮ್ಮನೆ ಇವಾಗ ಕ್ರೇವಿಂಗ್ಸ್ ಆಗುತ್ತೆ ಅಂತ ತಿಂದ್ಬಿಟ್ಟು ಆಮೇಲೆ ನೀವು ರಿಗ್ರೆಟ್ ಮಾಡೋಕ್ಕಿಂತ ನೀವು ಮುಂಚೆನೇ ಪ್ರಿಕಾಷನ್ ತೊಗೊಂಡು ಇದು ಇರ್ತಾರೆ ಗೊತ್ತೇ ಹೇಳೋ ಅಷ್ಟು ಈಸಿ ಅಲ್ಲ ಅಂತ. ಬಟ್ ಆದರೂ ನೀವು ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ ಗೈಸ್. ಸೊ ಅದರಿಂದ ಮೇನಾಗದೆ ನೀವು ವರ್ಕೌಟ್ ಮಾಡಿದ್ರೂ ಕೂಡ ನೀವು ಡಯಟ್ನ ಪ್ರಾಪರಾಗಿ ಫಾಲೋ ಮಾಡಿಲ್ಲ ಅಂದರೆ ಏನು ಯೂಸ್ ಇಲ್ಲ, ಓಕೆನಾ? ಸೊ ಅದರಿಂದ ಯಾರ್ಯಾರು ನೋಡ್ತಾ ಇರ್ಬೋದು
ಅದು ನನ್ನ ಆಡಿಯನ್ಸ್ ತಿಳಿಸ್ಕೊಡ್ತಾ ಇದ್ದೀನಿ ಏನು ಮೇನಾಗಿ ಹೇಳ್ತಾ ಇರೋದಂತ. ಅದಕ್ಕೆ ನೀವು ಇದನ್ನ ಪ್ರಾಪರಾಗಿ ಫಾಲೋ ಮಾಡಿ. ಸುಮ್ಮನೆ ಆಮೇಲೆ ಏನೋ ನಾನು ಹೇಳ್ತಾ ಇದ್ದೀನಿ ಅಂತ ಅಲ್ಲ, ನಿಮಗೋಸ್ಕರ ನೀವು ಹೆಲ್ತಿ ಆಗಿರಬೇಕು, ನೀವು ಪ್ರೊಡಕ್ಟಿವ್ ಆಗಿರಬೇಕು ಅಂತಲೇ ವ್ಲಾಗ್ ಮಾಡ್ತಾ ಇರೋದು. ಅದಕ್ಕೆ ತಿಳಿಸ್ಕೊಡೋಕ್ಕೆ ನನ್ನ ಜರ್ನಿ, ನಾನು ಯಾವ ಥರ ಹರ್ಡಲ್ಸ್, ನನ್ನ ಆಬ್ಸ್ಟಿಕಲ್ಸ್ ಹೆಂಗೆ ಇದು ಮಾಡ್ಕೊಂಡು ಬರ್ತೀನಿ, ಏನೇ ತೊಂದರೆ ಅದನ್ನು ನಾನು ಅದನ್ನ ಹೆಂಗೆ ಓವರ್ಕಮ್ ಮಾಡ್ತೀನಿ ಅಂತಲೇ ತಿಳಿಸ್ಕೊಡೋಕ್ಕೇ ಈ ವ್ಲಾಗಲ್ಲಿ ಮಾಡ್ತಾ ಇರೋದು ಗಾಯಸೋದ್ರಿಂದ. ಸೊ ಬನ್ನಿ, ಏನು ಅಂದರೆ ಇವಾಗ ಆ್ಯಕ್ಚುಲಿ ಓದೋಣ ಅಂತ ಇದ್ದೇ, ನೋಡಬೇಕು ಹಂಗೇನೋ ಬೇರೆ ಇದು ಬೇರೆ ಶೋ ಅಂದ ಪ್ಯಾರ್ ಅಂತ ಇದು ಒಂದು ಶೋ ಇದೆ. ಇವರು ಶೂಟೌಟ್ ಟು ವಿವೇಕ್ಸ್ ಅಂತ ಒಬ್ಬರು ಕಾಮಿಡಿಯನ್ನು ಮಸ್ತಾಗಿದೆ ಗಾಯ್ಸ್. ಅದಂತೂ ತುಂಬ ದಿವಸ ಆದಮೇಲೆ ನೋಡ್ತಾ ಇರೋದು. ಅದಕ್ಕೆ ಸೊ ಅದನ್ನು ನೋಡಿಬಿಟ್ಟು ನನಗೆ ಬೇರೆ ಏನಾದ್ರು ಪ್ಲ್ಯಾನ್ ಇದೆ ಅದನ್ನೆಲ್ಲ ಮುಗಿಸ್ಕೊಂಡು ಕೆಲಸನ ಅಂದ್ಕೋಬೇಕು ಗಾಯ್ಸು. ಅದರಿಂದ ಏನಂದರೆ ಇನ್ನು ನೆಕ್ಸ್ಟ್ ಡೀಟೇಲಾಗಿ ಹೆಂಗೆ ಏನು ಆ ಥರ ಮಾಡ್ಬೋದು, ಪ್ರೊಡಕ್ಟಿವ್ ಆಗಿ ಹೆಂಗೆ ಇಂಪ್ರೂವ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ ಗಾಯ್ಸ್. ಬರೋ ಬ್ಲಾಗಲ್ಲಿ ಇನ್ನೂ ಕ್ರೇಜಿಯಾಗಿರುತ್ತೆ ಅಂದ್ಕೊಳ್ಳಿ ಗಾಯ್ಸ್. ಸೊ ಅದರಿಂದ ಜಸ್ಟ್ ವೇಟ್ ಆ್ಯಂಡ್ ವಾಚ್, ತೋರಿಸ್ತೀನಿ ಇನ್ನೂ ಯಾವ ಥರ ಕ್ರೇಜಿಯಾಗಿ ಮಾಡ್ತೀನಿ ಬ್ಲಾಗ್ಗಳನ್ನೆಲ್ಲ ಅಂತ ತಿಳಿಸ್ಕೊಡ್ತೀನಿ ಗಾಯ್ಸ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲಾಟ್ಸ್ ಆಫ್ ಲವ್ ಗಾಯ್ಸ್. ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಿ ಹ್ಯಾಪಿ, ನೋ ಬಿ ಪಿ ಗಾಯ್ಸ್. ಅಷ್ಟೇ.